ಒಂದು ಸಿಂಪಲ್ ಆದಂಥ ಹಾಗೂ ಬೇಸಿಕ್ ಬಿಗಿನರ್ ಫ್ರೆಂಡ್ಲಿ ಫುಲ್ ಫೇಸ್ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಯಾವ್ಯಾವ ಪ್ರಾಡಕ್ಟ್ಸ್ನ ಅವಶ್ಯಕತೆ ಇರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ. ಇದು ಒಂದು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಆಗಿರುತ್ತೆ. ಒಂದು ಮದುವೆಗೆ ಹೋಗ್ತಿದ್ದೀನಿ, ಅದಕ್ಕಾಗಿ ಈ ಒಂದು ಮೇಕಪ್ ಮಾಡ್ಕೊಂಡಿದ್ದೀನಿ. ಒಂದು ಲಾಂಗ್ ಲಾಸ್ಟಿಂಗ್ ಸೂಪರ್ ಈಸಿ ಮೇಕಪ್. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಆಲ್ರೆಡಿ ಫೇಸ್ಗೆ ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ದೀನಿ, ಸೆಟಾಫಿಲ್ ಮಾಯ್ಶ್ಚರೈಸಿಂಗ್ ಲೋಷನ್ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಮಾಯ್ಶ್ಚರೈಸರ್ ಆದಮೇಲೆ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಇರಲೇಬೇಕಾದಂಥ ಒಂದು ಪ್ರಾಡಕ್ಟ್ ಯಾವುದಪ್ಪ ಅಂದರೆ ಪ್ರೈಮರ್. ಸೊ ಇದು ಲ್ಯಾಕ್ಮೇನ ಬ್ಲರ್ಫೆಕ್ಟ್ ಪ್ರೈಮರ್. ಇದು ಬೇಸಿಕ್ಕಾಗಿ ಏನು ಮಾಡುತ್ತೆ, ಸ್ಕಿನ್ನಲ್ಲಿ ಆಗುವಂಥ ಆಯ್ಲಿನೆಸ್ನ ಕಂಟ್ರೋಲ್ ಮಾಡುತ್ತೆ, ಮತ್ತು ನಿಮಗೇನಾದರೂ ಪೋರ್ಸ್ ಇದ್ದರೆ ಆ ಪೋರ್ಸ್ನ ಬ್ಲರ್ ಮಾಡುತ್ತೆ. ಪ್ಲಸ್ ನಿಮ್ಮ ಮೇಕಪ್ನ ಲಾಂಗ್ ಲಾಸ್ಟಿಂಗ್ ಮಾಡುತ್ತೆ, ಮೇಕಪ್ನ ಸ್ಮೂತಾಗಿ ಬ್ಲೆಂಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಎಲ್ಲ ಕೆಲಸಗಳು ಪ್ರೈಮರ್ ಒಂದೇ ಮಾಡುತ್ತೆ. ಸೊ ಇರಲೇಬೇಕಾದಂಥ ಒಂದು ಬೇಸಿಕ್ ಪ್ರಾಡಕ್ಟ್ ಇಸ್ ಅ ಪ್ರೈಮರ್. ಇದಾದ ನಂತರ ನೆಕ್ಸ್ಟ್ ಇರಲೇಬೇಕಾದಂಥ ಪ್ರಾಡಕ್ಟ್ ಬಂದು ಕನ್ಸೀಲರ್. ಕನ್ಸೀಲರ್ ಬಂದು ನಮಗೆ ನಮ್ಮ ಸ್ಕಿನ್ ಮೇಲೆ ಇರುವಂಥ ಡಿಸ್ಕಲರೇಷನ್ ಲೈಕ್ ಪಿಗ್ಮೆಂಟೇಷನ್ ಹಾಗೂ ಅನ್ಇವನ್ ಸ್ಕಿನ್ ಟೋನ್ನ ಕನ್ಸೀಲ್ ಮಾಡೋದಕ್ಕೆ ನಾವು ಕನ್ಸೀಲರ್ ಯೂಸ್ ಮಾಡ್ತೀವಿ. ಗಮನದಲ್ಲಿರಲಿ, ಕನ್ಸೀಲರ್ ನಿಮ್ಮ ಸ್ಕಿನ್ ಟೋನ್ಗೆ ಪ್ರಾಪರಾಗಿ ಮ್ಯಾಚ್ ಆಗುವಂಥ ಶೇಡ್ ಆಗಿರಬೇಕು. ಸೊ ನಾನಿಲ್ಲಿ ಯೂಸ್ ಮಾಡ್ತಿರೋದು LA ಗರ್ಲ್ನ ಪ್ರೋ ಕನ್ಸೀಲ್, ಹಾಗೂ ನನ್ನ ಪ್ರಾಪರ್ ಶೇಡ್ ಬಂದು ಪ್ಯೂರ್ ಬೇಷ್. ಇನ್ ಕೇಸ್ ನೀವು ಮೀಡಿಯಮ್ ಸ್ಕಿನ್ ಟೋನ್ ಆಗಿದ್ದು ಎಲ್ಲೋ ಅಂಡರ್ ಟೋನ್ ಅವರಾಗಿದ್ದರೆ ಈ ಒಂದು ಶೇಡ್ ನಿಮಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ಇರಲೇಬೇಕಾದಂಥ ಪ್ರಾಡಕ್ಟ್ ಅಂತ ನಾನು ಹೇಳೋಕ್ಕಾಗೋದಿಲ್ಲ, ಬಿಕಾಸ್ ದಿಸ್ ಇಸ್ ಅ ವೆಡ್ಡಿಂಗ್ ಗೆಸ್ಟ್ ಮೇಕಪ್ ಲುಕ್. ನಾನು ಒಂಚೂರು ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಿರೋದು ನೈಕಾನ್ ಆಲ್ ಡೇ ಮ್ಯಾಟ್ ಫೌಂಡೇಶನ್ ಇನ್ ಶೇಡ್ ಆಲಿವ್. ಈಗ ನೋಡಿ, ಫೌಂಡೇಶನ್ ಇಲ್ದಿರಾನೇ ನೀವು ಫ್ಲಾಲೆಸ್ ಆಗಿ ಈವನ್ ಸ್ಕಿನ್ ಟೋನ್ ಆಗಿ ಕಾಣಿಸೋ ರೀತಿಯಲ್ಲಿ ಹೇಗೆ ಸಿಂಪಲ್ ಆಗಿ ಬಿಗಿನರ್ಸ್ಗೆ ಈಸಿ ಆಗುವಂಥ ಮೇಕಪ್ ಮಾಡ್ಕೋಬೋದು ಅಂತ ನಾನು ತುಂಬ ಹಲವಾರು ವೀಡಿಯೋಸಲ್ಲಿ ಹೇಳಿಬಿಟ್ಟಿದ್ದೀನಿ. ಸೊ ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಇನ್ ಕೇಸ್ ನೀವು ಇನ್ನೂ ಒಂದು ಸ್ಟೆಪ್ ಎಕ್ಸ್ಟ್ರಾ ಹೋಗಬೇಕಂದ್ರೆ ಯು ಕ್ಯಾನ್ ಆಪ್ಟ್ ಫಾರ್ ಫೌಂಡೇಶನ್, ಬಟ್ ಮೇಕ್ ಶ್ಯೂರ್ ನಾನು ತೊಗೊಂಡಲ್ವ ಆ ಥರ ಒಂದು ಪುಟ್ಟ ಡ್ರಾಪ್ ತೊಗೊಳ್ಳಿ. ಹಾಫ್ ಪಂಪ್ ಅಷ್ಟೇ ನಾನು ತೊಗೊಂಡಿರೋದು. ಆ್ಯಂಡ್ ಹಾಫ್ ಪಂಪ್ ನಾನು ಫುಲ್ ಫೇಸ್ ಡಾಟ್ ಮಾಡಿ ಬ್ಲೆಂಡ್ ಮಾಡಿದ್ಮೇಲೆ ನೀವು ನೋಡ್ಬೋದು ಅದರಲ್ಲಿ ಇನ್ನೂ ಕಾಲು ಭಾಗದಷ್ಟು ಉಳಿದಿದೆ. ಸೊ ನಿಮಗೆ ಗೊತ್ತಾಗಿರುತ್ತೆ ಎಷ್ಟು ಫೌಂಡೇಶನ್ ಅಗತ್ಯ ನಿಮ್ಗೆ ನಿಜವಾಗ್ಲೂ ಇರುತ್ತೆ ಅಂತ. ನೆಕ್ಸ್ಟ್ ನಿಮ್ಮ ಹತ್ರ ಇರಲೇಬೇಕಾಗಿರುವಂಥ ಪ್ರಾಡಕ್ಟ್ ಬಂದು ಒಂದು ಸೆಟ್ಟಿಂಗ್ ಪೌಡರ್. ನಿಮ್ಮ ಹತ್ರ ಕಾಂಪ್ಯಾಕ್ಟ್ ಪೌಡರ್ ಇದ್ದರೂ ಕೂಡ ಒಳ್ಳೆಯದು. ನೀವು ಆಯ್ಲಿ ಸ್ಕಿನ್ ಟೈಪ್ ಅವರಾಗಿದ್ದರೆ ಅಥವಾ ಫೌಂಡೇಶನ್ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಫೌಂಡೇಶನ್ ಪ್ಲಸ್ ಪೌಡರ್ ಈ ಎರಡೂ ಕೆಲಸನೂ ಕಾಂಪ್ಯಾಕ್ಟ್ ಪೌಡರ್ ಒಂದೇ ಮಾಡುತ್ತೆ. ಸೊ ಯು ಕ್ಯಾನ್ ಯೂಸ್ ಕಾಂಪ್ಯಾಕ್ಟ್. ಇನ್ ಕೇಸ್ ನೀವು ಫೌಂಡೇಶನ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಇಟ್ ಈಸ್ ಬೆಸ್ಟ್ ಟು ಯೂಸ್ ಅ ಸೆಟ್ಟಿಂಗ್ ಪೌಡರ್ ಆರ್ ಫಿನಿಶಿಂಗ್ ಪೌಡರ್. ಸೊ ಹಲವಾರು ಒಂದು ಲೂಸ್ ಪೌಡರ್ಗೆ ಹೆಸರಿರುತ್ತೆ, ಸೊ ನೀವು ಅದನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ಯೂಸ್ ಮಾಡಿದ್ದು ಸ್ವಿಸ್ ಬ್ಯೂಟಿಯ ಲೂಸ್ ಪೌಡರ್. ಓಕೆನಾ. ಈಗ ಐಬ್ರೋಸ್ನ ಫಿಲ್ ಮಾಡೋದಕ್ಕೆ ನಾನು ಸ್ವಿಸ್ ಬ್ಯೂಟಿಯ ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತೀನಿ, ಮೈಕ್ರೋ ಐಬ್ರೋ ಪೆನ್ಸಿಲ್. ಇದು ಆ್ಯಕ್ಚುಲಿ ಇರಲೇಬೇಕಾದಂಥ ಪ್ರಾಡಕ್ಟ್ ಹೌದು. ಯಾರಿಗೆ ಅಂದರೆ ನಿಮಗೇನಾದರೂ ಗ್ಯಾಪ್ಸ್ ಇದ್ದರೆ ಐಬ್ರೋಸ್ ನಡುವೆ ಯು ಶುಡ್ ಯೂಸ್ ದಿಸ್ ಐಬ್ರೋ ಪೆನ್ಸಿಲ್. ಅಕಸ್ಮಾತ್ ನಿಮಗೇನಾದರೂ ಗ್ಯಾಪ್ಸ್ ಇಲ್ಲ, ನಿಮಗೆ ಥಿಕ್ಕಾಗಿ ಫುಲ್ಲರ್ ಐಬ್ರೋಸ್ ಇದ್ದರೆ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನನಗೆ ಆ್ಯಕ್ಚುಲಿ ಗ್ಯಾಪ್ಸ್ ಇದೆ ಆ್ಯಂಡ್ ಐ ನೀಡ್ ಮೈ ಐಬ್ರೋಸ್ ಲುಕ್ ನೈಸ್ಲಿ ಫಿಲ್ಡ್ ಆ್ಯಂಡ್ ಶೇಪ್ಡ್. ಸೊ ಅದಕ್ಕೋಸ್ಕರ ನಾನು ಐಬ್ರೋ ಪೆನ್ಸಿಲ್ ಯೂಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಈ ಒಂದು ಟರ್ಮ್ಸ್ನ ಮೈಂಡ್ನಲ್ಲಿ ಇಟ್ಕೊಂಡು ಐಬ್ರೋ ಪೆನ್ಸಿಲ್ ಬೇಕಾ ಬೇಡವಾ ಅನ್ನೋದನ್ನು ನೀವು ಡಿಸೈಡ್ ಮಾಡ್ಬೋದು. ಬಟ್ ನನ್ನ ಒಪಿನಿಯನ್ ಕೇಳಿದ್ರೆ ಯಾವಾಗಲೂ ಒಂದು ನೈಸ್ಲಿ ಫಿಲ್ಡ್ ಐಬ್ರೋಸ್ ಇದ್ದರೆ ಮತ್ತು ಒಂದು ನೀಟಾಗಿ ಶೇಪ್ ಇದ್ದರೆ ಇನ್ನೂ ನಿಮ್ಮ ಮೇಕಪ್ ಲುಕ್ನ ಎನ್ಹಾನ್ಸ್ ಮಾಡುತ್ತೆ. ಇದಾದ ನಂತರ ಒಂದು ಬೇಸಿಕ್ ಕಲರ್ಸ್ ಇರುವಂಥ ಐ ಶ್ಯಾಡೋ ಪ್ಯಾಲೆಟ್ ಇದ್ದರೆ ನಿಮ್ಮ ಹತ್ರ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಯೂಸ್ ಮಾಡ್ತಿರೋದು ಮೇಕಪ್ ರೆವಲ್ಯೂಷನ ಫಾರೆಸ್ಟ್ ಫ್ಲಾಲೆಸ್ ಅಲ್ಯೂರ್ ಅನ್ನುವಂಥ ಒಂದು ಐ ಮೇಕಪ್ ಪ್ಯಾಲೆಟ್. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಒಂದು ಬೇಸಿಕ್ ಕಲರ್ ಅಂದರೆ ಒಂದು ನ್ಯೂಡ್ ಬ್ರೌನ್ ಇರುತ್ತೆ, ಅಂದರೆ ಒಂದು ನೈಸ್ ಮೀಡಿಯಮ್ ಟೋನ್ ಬ್ರೌನ್ ಅಥವಾ ಒಂದು ಮೀಡಿಯಮ್ ಟೋನ್ ಪಿಂಕ್. ಸೊ ಈ ಥರ ಕಲರ್ಸ್ನ ನೀವು ಚೂಸ್ ಮಾಡ್ಬೋದು. ನನ್ನ ಸ್ಯಾರಿಗೆ ಮ್ಯಾಚ್ ಆಗೋ ರೀತಿಯಲ್ಲಿ ನಾನು ಈ ಒಂದು ಪಿಂಕ್ನ ಯೂಸ್ ಮಾಡ್ತೀನಿ, ವೆರಿ ಮೀಡಿಯಮ್ ಟೋನ್ ಪಿಂಕ್. ಇದನ್ನು ನಾನು ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ನಿಂದ ತೊಗೊಂಡು ಜಸ್ಟ್ ಕ್ರೀಸ್ ಮೇಲೆ ಅಪ್ಲೈ ಮಾಡಿಬಿಟ್ಟು ಬ್ಲೆಂಡ್ ಮಾಡ್ತಿದ್ದೀನಿ. ಹಾಗೂ ಒಂದು ಫ್ಲ್ಯಾಟ್ ಐ ಶ್ಯಾಡೋ ಬ್ರಷ್ನಿಂದ ಲೋವರ್ ಲ್ಯಾಶಸಲ್ಲೂ ಹಾಕ್ತಿದ್ದೀನಿ, ಸೊ ದ್ಯಾಟ್ ಇಟ್ ಡಸಂಟ್ ಲುಕ್ ಇನ್ಕಂಪ್ಲೀಟ್, ಇಟ್ ಶುಡಂಟ್ ಲುಕ್ ಇನ್ಕಂಪ್ಲೀಟ್ ಅನ್ನೋದಕ್ಕೆ. ಸೊ ನಿಮ್ಮ ಹತ್ರ ಫ್ಲ್ಯಾಟ್ ಐ ಶ್ಯಾಡೋ ಬ್ರಷ್ ಇಲ್ಲ ಅಂದರೆ ನೀವು ಕಾಟನ್ ಬಡ್ನ ಕೂಡ ಯೂಸ್ ಮಾಡ್ಬೋದು. ಇದಾದ ನಂತರ ನಿಮ್ಮ ಹತ್ರ ಇರುವಂಥ ಐ ಶ್ಯಾಡೋ ಪ್ಯಾಲೆಟಲ್ಲಿ ಏನಾದರೂ ಒಂದು ಶಿಮರಿ ಶೇಡ್ ಇದ್ದರೆ ಅದನ್ನು ಒಂದು ಚೂರು ತೊಗೊಂಡು ಸೆಂಟರಲ್ಲಿ ಇಟ್ಬಿಟ್ಟು ಅದನ್ನು ನೀಟಾಗಿ ಹಾಗೆ ಬ್ಲೆಂಡ್ ಮಾಡಿಬಿಡಿ. ಇದಕ್ಕೆ ಯಾವುದೇ ಒಂದು ಬ್ರಷ್ನ ಅಗತ್ಯ ಇಲ್ಲ. ಯು ಕ್ಯಾನ್ ಯೂಸ್ ಯುವರ್ ಫಿಂಗರ್ಸ್ ಟು ಡೂ ದಿಸ್ ಜಾಬ್.
ಚೆನ್ನಾಗಿ ಕಾಣುತ್ತೆ. ಅಂದರೆ ಇನ್ನೂ ಐ ಮೇಕಪ್ ಏನೋ ಎಕ್ಸ್ಟ್ರಾ ಮಾಡಿದ್ದೀರಾ ಅಂತ ಅನಿಸುತ್ತೆ, ಪ್ಲೇನಾಗಿ ಅನಿಸೋದಿಲ್ಲ. ಒಂಚೂರು ಏನೋ ಗ್ಲಾಮ್ಡ್ ಅಪ್ ಆಗಿರೋ ಥರ ಅನಿಸುತ್ತೆ. ಆ್ಯಂಡ್ ಇದಾದ ನಂತರ ನಿಮಗೆ ಇಷ್ಟ ಆಗೋ ರೀತಿಯಲ್ಲಿ ಕಾಜಲ್ ಆದರೂ ಯೂಸ್ ಮಾಡ್ಬೋದು, ಅಥವಾ ಕೆಲವರಿಗೆ ಜಸ್ಟ್ ಐಲೈನರ್ ಯೂಸ್ ಮಾಡೋಕ್ಕೆ ಇಷ್ಟ ಇರುತ್ತೆ. ನಾನು ತುಂಬ ಸರಿ ಜಸ್ಟ್ ಕಾಜಲ್ ಮಾತ್ರ ಯೂಸ್ ಮಾಡ್ತೀನಿ, ತುಂಬ ಸರಿ ಜಸ್ಟ್ ಐಲೈನರ್ ಮಾತ್ರ ಯೂಸ್ ಮಾಡ್ತೀನಿ. ಸೊ ಇವತ್ತು ನಾನು ಐಲೈನರ್ ಯೂಸ್ ಮಾಡ್ತೀನಿ. NYBayನ ಲಿಕ್ವಿಡ್ ಐಲೈನರ್. ಇದು ಚೆನ್ನಾಗಿದೆ, ಇದರ ಟಿಪ್ಪು ಪಾಯಿಂಟೆಡ್ ಆಗಿದೆ, ಅಷ್ಟು ಜಾಸ್ತಿ ಏನು ಕಾಸ್ಟ್ಲಿ ಇಲ್ಲ. ಇಟ್ಸ್ ಅಫೋರ್ಡಬಲ್ ಬಿಗಿನರ್ಸ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಐಲ್ಯಾಶಸ್ನ ಕರ್ಲ್ ಮಾಡ್ತೀನಿ ಮಸ್ಕರ ಅಪ್ಲೈ ಮಾಡೋದಕ್ಕಿಂತ ಮೊದಲು. ಪುಟಾಣಿ ಲ್ಯಾಶಸ್ ಏನಾದರೂ ಇದ್ದರೆ ನಿಮಗೆ ಐಲ್ಯಾಶಸ್ ಕರ್ಲರ್ ಯೂಸ್ ಮಾಡೋದು ತುಂಬ ಯೂಸ್ಫುಲ್ ಅಂತ ನನಗನ್ಸುತ್ತೆ. ಬಿಕಾಸ್ ನನಗೆ ಐಲ್ಯಾಶಸ್ ಬಂದು ತುಂಬ ಪುಟಾಣಿ ಆಗಿದೆ. ಸೊ ಅದಕ್ಕೆ ಐಲ್ಯಾಶ್ ಕರ್ಲರ್ನ ನಾನು ಪ್ರೆಸ್ ಮಾಡಿದಾಗ ಅದೇನಾಗುತ್ತೆ, ಐಲ್ಯಾಶ್ ಇನ್ನೂ ಉದ್ದವಾಗಿ ಕರ್ಲ್ಡ್ ಅಪ್ ಆಗಿ ಕಾಣುತ್ತೆ. ಸೊ ಮಸ್ಕರ ಹಾಕಿದಾಗ ಇನ್ನೂ ಬ್ಯೂಟಿಫುಲ್ಲಾಗಿ ಎಲಾಂಗೇಟೆಡ್ ಆಗಿ ಲಿಫ್ಟೆಡಾಗಿ ಕಾಣುತ್ತೆ. ಇನ್ನೂ ಒಂದು ಇರಲೇಬೇಕಾದಂಥ ಪ್ರಾಡಕ್ಟ್ ಬಂದು ಬ್ಲಷ್. ನಾನಿಲ್ಲಿ ಕಲಬಾರ್ನ ಚೀಕ್ ಇಲ್ಯೂಷನ್ ಬ್ಲಷ್ ಯೂಸ್ ಮಾಡ್ತಿದ್ದೀನಿ, ಹಾಗೂ ನಾನು ಯೂಸ್ ಮಾಡ್ತಿರುವಂಥ ಶೇಡ್ ಸ್ವೀಟ್ ಸ್ಕಾರ್ಲೆಟ್. ಸೊ ಇದನ್ನು ನಾನು ಸ್ವಲ್ಪ ತೊಗೊಂಡು ಈ ರೀತಿ ನಾನು ಚೀಕ್ ಬೋನ್ಸ್ ಮೇಲೆ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಆ ಒಂದು ಪಿಗ್ಮೆಂಟನ್ನೇ ನಾನು ನನ್ನ ಐಬ್ರೋ ತುದಿವರೆಗೂ ತೊಗೊಂಡು ಹೋಗ್ತೀನಿ, ಹಾಗೆ ಬ್ಲೆಂಡ್ ಕೂಡ ಮಾಡ್ತೀನಿ. ಸೊ ದ್ಯಾಟ್ ಮೈ ಫೇಸ್ ಲುಕ್ಸ್ ಅಪ್ಲಿಫ್ಟೆಡ್ ಆ್ಯಂಡ್ ಚಿಸಲ್ಡ್. ಇದಾದ ನಂತರ ನಾನು ಹೈಲೈಟರ್ ಬದಲಿಗೆ ಅದೇ ಒಂದು ಐಲಿಡ್ ಮೇಲೆ ಅಪ್ಲೈ ಮಾಡಿದ್ನಲ್ವ, ಅದೊಂದು ಶಿಮರ್ ಶೇಡ್ನ ನನ್ನ ಕೈ ಬೆರಳ ಸಹಾಯದಿಂದಾನೇ ತೊಗೊಂಡು ಫೇಸ್ನ ಹೈಯೆಸ್ಟ್ ಪಾಯಿಂಟ್ಸ್ ಮೇಲೆ ಅಪ್ಲೈ ಮಾಡ್ತೀನಿ. ಲೈಕ್ ಮೈ ಚೀಕ್ ಬೋನ್, ಆಮೇಲೆ ಐಬ್ರೋ ಬೋನ್ ಮೇಲೆ, ಮತ್ತು ಬ್ರಿಡ್ಜ್ ಆಫ್ ನೋಸ್ ಅಂತೀವಿ. ನಾನು ಎಲ್ಲೆಲ್ಲಿ ಹೈಲೈಟರ್ ಆಗಿ ಯೂಸ್ ಮಾಡ್ತೀನಿ ನೀವು ನೋಡ್ಬೋದು. ಸೊ ಈ ಪಾಯಿಂಟ್ಸ್ ನನ್ನ ಫೇಸ್ ಮೇಲೆ ಲೈಟ್ ಬಿದ್ದಾಗ ಈ ಪಾಯಿಂಟ್ಸ್ ಡ್ಯೂಯಿ ಆಗಿ ಕಾಣುತ್ತೆ. ಸೊ ಆಗ ನಿಮ್ಮ ಮೇಕಪ್ ಕೂಡ ಡ್ಯೂವಿ ಆಗಿ ಕಾಣುತ್ತೆ, ಅಂದರೆ ಶೈನಿ ಆಗಿ ಕಾಣುತ್ತೆ. ಈಗ ನಾನು ಲಿಪ್ಸ್ಟಿಕ್ಗೆ ಮಾರ್ಸ್ನ ಈ ಒಂದು ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ. ಬುಲೆಟ್ ಲಿಪ್ಸ್ಟಿಕ್ ಇದು ಚೆನ್ನಾಗಿದೆ ಇದರ ಶೇಡ್, ಆ್ಯಂಡ್ ವೆರಿ ವೆರಿ ಅಫೋರ್ಡಬಲ್ ಪ್ರಾಡಕ್ಟ್ ಇದು. ನೈಸ್ ಮೆಲೋ ಪಿಂಕ್ ಕಲರ್ ಅಂತ ಹೇಳ್ಬೋದು, ಮೀಡಿಯಮ್ ಟೋನ್ ಪಿಂಕ್. ಲೈಟ್ ಸ್ಕಿನ್ ಟೋನ್ ಅವ್ರಿಗೆ ಹಾಗೂ ಮೀಡಿಯಮ್ ಸ್ಕಿನ್ ಟೋನ್ ಅವ್ರಿಗೆ ಈ ಒಂದು ಲಿಪ್ ಶೇಡ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಇನ್ನು ನೀವೇನಾದರೂ ಒಂಚೂರು ಡೀಪರ್ ಸ್ಕಿನ್ ಟೋನ್ ಅವರಾಗಿದ್ದರೆ ಇನ್ನೊಂಚೂರು ಡಾರ್ಕ್ ಪಿಂಕ್ನ ಯೂಸ್ ಮಾಡಿ. ಸೊ ಇದಿಷ್ಟೇ, ವೆರಿ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿದೆ. ನಿಮಗೂ ಕೂಡ ಈಸಿಯಾಗಿ ಅರ್ಥ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಒಂದು ಬೇಸಿಕ್ ವಿಡಿಯೋ ಇದೆ, ಜಾಸ್ತಿ ನಾನೇನು ಪ್ರಾಡಕ್ಟ್ಸ್ ಯೂಸ್ ಮಾಡಲ್ಲ. ಲೈಕ್ ಕಾಂಟೋರ್ ಆಗಲಿ ಅಥವಾ ಬೇರೆ 2-3 ಶೇಡ್ಸ್ ಆಫ್ ಕನ್ಸೀಲರ್, ಕಲರ್ ಕರೆಕ್ಷನ್ ಇದೆಲ್ಲ ನಾನೇನು ತೋರಿಸಿಲ್ಲ. ಬೇಸಿಕ್ ವಿಡಿಯೋ. ನಿಮ್ಮ ಹತ್ರ ಇರಲೇಬೇಕಾದಂಥ ಪ್ರಾಡಕ್ಟ್ಸನ್ನು ಮಾತ್ರ ನಾನು ಯಾವ್ದು ಅಂತ ಹೇಳಿದ್ದೀನಿ. ಅಟ್ ಲಾಸ್ಟ್ ಒಂದು ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ನಿಮ್ಮ ಹತ್ರ ಯಾವಾಗಲೂ ಇಟ್ಕೊಂಡಿರಿ. ಇದನ್ನು ಮೇಕಪ್ ಆದ ನಂತರ ಫುಲ್ ನೀಟಾಗಿ ಸ್ಪ್ರೇ ಮಾಡಿದಾಗ ಮೇಕಪ್ ನೀಟಾಗಿ ಇಂಟ್ಯಾಕ್ಟ್ ಆಗಿರುತ್ತೆ, ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಇದಾದ ನಂತರ ನನ್ನ ಔಟ್ಫಿಟ್ಗೆ ಮ್ಯಾಚ್ ಆಗುವಂಥ ಜ್ಯುವೆಲ್ರಿ ಹಾಕ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ಹೌ ಮೈ ಮೇಕಪ್ ಲುಕ್ಸ್. ನಿಜ ಹೇಳಬೇಕಂದ್ರೆ ಫಿನಿಶ್ಡ್ ಲುಕ್ ನನಗೆ ಶೂಟ್ ಮಾಡೋದಕ್ಕೆ ಟೈಮ್ ಸಿಕ್ಕಿಲ್ಲ. ಇದು ನಾನು ಮದುವೆಯಿಂದ ಬಂದ ಮೇಲೆ ನಾನು ತೋರಿಸ್ತಾ ಇದ್ದೀನಿ. ಎಷ್ಟೊತ್ತು ಮೇಕಪ್ ಇದ್ದ ಹಾಗೆ ಇದೆ ನೋಡಿ. ಆ್ಯಕ್ಚುಲಿ ತುಂಬಾ ಲಾಂಗ್ ಲಾಸ್ಟಿಂಗ್ ಮೇಕಪ್ ಇದು. ಪ್ರಾಡಕ್ಟ್ಸ್ನ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸಿಗುವ ಮತ್ತೊಂದು ವಿಡಿಯೋನಲ್ಲಿ. ಟೇಕ್ ಕೇರ್, ಬಾಯ್.